ಅಬ್ಬಬ್ಬಾ ಭಯಾನಕ ಬ್ಲಾಸ್ಟ್. ಮದುವೆಯಾಗಲು ಹೆಣ್ಣು ಕೊಟ್ಟಿಲ್ಲ ಅಂತ ಯುವಕ ಆತ್ಮಹತ್ಯೆ. ಭೀಕರ ಅಪಘಾತಕ್ಕೆ ತಂದೆ ಮಗ ದುರ್ಮರಣ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪ್ಪಚ್ಚಿಯಾದ ಆಡಿ ಕಾರು. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೇಳಿಕೆಯನ್ನ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಸಂಸ್ಕೃತಿಯ ಬಗ್ಗೆ ಹೇಳುವ ಸಿಎಂ ಸಿದ್ದರಾಮಯ್ಯನವರು ಬಹಿರಂಗ ಚರ್ಚೆಗೆ ಬರಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಮ್ಮ ನಾಯಕರು ದೇವಸ್ಥಾನಗಳ ಬಗ್ಗೆ ಕೀಳಾಗಿ ಯಾಕೆ ಮಾತನಾಡಬೇಕು? ಮೋದಿಯವರನ್ನ ಮಾಸ್ ಮರ್ಡರ್ ಅಂತ ಹೇಳಿ ಕರಲಿಲ್ವಾ? ಸಿದ್ದರಾಮಯ್ಯನವರಿಗೆ ಇಲ್ಲದಂತಹ ಸಭ್ಯತೆ ಬಿಜೆಪಿಗರಿಗೆ ಯಾಕೆ? ಕಾಂಗ್ರೆಸ್ಸಿಗರಿಗೆ ಸಭ್ಯತೆ ಅಂದ್ರೆ ಏನು ಅಂತ ನಾನ್ ಪಾಠ ಮಾಡ್ತೀನಿ ಅಂತ ಅನಂತಕುಮಾರ್ ಹೆಗಡೆ ಕಿಡಿಕಾರಿದ್ದಾರೆ. ಇನ್ನು ವಿಜಯೇಂದ್ರ ಹೇಳಿರುವಂತಹ ಮಾತು ಸರಿ ಇದೆ, ಇದು ನನ್ನ ಹೇಳಿಕೆ, ಪಕ್ಷದ ಹೇಳಿಕೆ ಅಲ್ಲ ಅಂತೇಳಿ ಸಂಸದರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟ್ಗೆ. ಸಂಸ್ಕೃತಿ ಅಂದರೆ ಏನು, ಯಾವುದು ಸಭ್ಯತೆ, ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು. ಜನರ ಎದುರುಗಡೆ, ಸಾರ್ವಜನಿಕರ ಎದುರುಗಡೆ ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು. ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಸಭ್ಯತೆ ಬಗ್ಗೆ ಮಾತಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ, ನರೇಂದ್ರ ಮೋದಿಯವ್ರ ಬಗ್ಗೆ, ಅಮಿತ್ ಶಾ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಹಿಂದುತ್ವದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರ ಮೊದಲು ಯಾರು? ನಾವೇನು ನಡ್ಕೊಂಡಿದ್ವಾ? ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕರೆದ್ರು, ಮಾಸ್ ಮರ್ಡರರ್ ಅಂತ ಕರೆದ್ರು. ಇವರಿಗೆ ಯಾರು ನನ್ನ ಮಾತನ್ನು ಒಪ್ಕೊಂತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ, ಆದರೆ ನನ್ನ ಪ್ರಧಾನಮಂತ್ರಿ, ನನ್ನ ಧರ್ಮ, ನನ್ನ ದೇಶ, ನನ್ನ ನಿಲುವು ಇದು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ನಿಂದಿಸಿದ ಪ್ರಕರಣದ ಅಡಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಈಗಾಗಲೇ ಸಂಸದರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತಿದ್ದಾರೆ, ಅರೆಸ್ಟ್ ಮಾಡ್ತಾರೆ. ಸಂಸದರ ಮೇಲೆ ಎಫ್ಐಆರ್ ಆಗಿದೆ, ಪೊಲೀಸರು ಸಾಕ್ಷ್ಯ ಎಲ್ಲವನ್ನೂ ಕೂಡ ಕಲೆ ಹಾಕ್ತಿದ್ದು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಅಂದ್ರು. 4 ವರ್ಷ ಅನಂತಕುಮಾರ್ ಹೆಗಡೆ ಯಾವ ಮೂಲೆಯಲ್ಲಿದ್ರು? ದೇಶ, ಮಸೀದಿ, ಮಂದಿರ, ಸಿಎಂ ಬಗ್ಗೆ ಮಾತನಾಡಿದ್ರೆ ದೊಡ್ಡವರಾಗಲ್ಲ. ಮಸೀದಿಯ ಹಿಂದೆ ದೇವಸ್ಥಾನ ಆಗಿತ್ತು ಅಂತ ಹೇಳೋದೇ ಕೆಲಸವೇ. ಸಿಎಂ ಡಿಸಿಎಂ ಖರ್ಗೆ ಬಗ್ಗೆ ಮಾತನಾಡುವಾಗ ಎಚ್ಚರ ಇರಬೇಕು ಅಂತ ಹೇಳಿ ಸಚಿವ ಶಿವರಾಜ ತಂಗಡಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೊಟಾಲಿಗಾಲೇ ಎಫ್ಐಆರ್ ಹಾಕಿದ್ದಾರೆ, ಎವಿಡೆನ್ಸಸ್ಸು ಮತ್ತೊಂದು ಅದೆಲ್ಲ ಅವರು ಕಲೆ ಹಾಕ್ತಿದ್ದಾರೆ. ಅದಾದಮೇಲೆ ಏನು ಮುಂದಿನ ಕ್ರಮ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅದೆಲ್ಲ ಅವರು ಲೋಕಲ್ ಪೊಲೀಸು ಅಲ್ಲಿ ತೀರ್ಮಾನ ಮಾಡ್ತಾರೆ. ಯಾವ ಸೆಕ್ಷನ್ ಹಾಕಬೇಕು ಆ ಸೆಕ್ಷನ್ ಹಾಕಿದ್ದೆ ಅದರಲ್ಲಿ ಅರೆಸ್ಟ್ ಮಾಡಬೇಕು ಅಂತಿದ್ರೆ ಮಾಡ್ತಾರೆ. 4 ವರ್ಷ ಯಾವ ಮೂಲೆಯಾಗಿದ್ದ, ಚುನಾವಣೆ ಬಂದ್ಗಳೇನೆ ಹೊರಗಡೆ ಬಂದ್ಬಿಟ್ರು. ದೇಶದ ಬಗ್ಗೆ, ಮಸೀದಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರೆ ಇವರು. ಮಸೀದಿಗೆ ಹೋಗೋದು, ಆ ಮಸೀದಿ ದೇವಸ್ಥಾನ ಇತ್ತು ಅಂತ ಹೇಳೋದು ಇದೇ ಕೆಲಸನ? ನಮ್ಮ ನಾಯಕರ ಬಗ್ಗೆ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು, ಇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಎಚ್ಚರದಿಂದ ಮಾತಾಡಿ ಅಂತ. ತೆರಿಗೆ ಪಾವತಿ ಮಾಡದೇ ಇರೋರಿಗೆ ಡಿಸಿಎಂ ಡಿಕೆಶಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತೆರಿಗೆ ಕಟ್ಟದೆ ಪಾಲಿಕೆಗೆ ವಂಚನೆ ಮಾಡಬೇಡಿ. ಆಸ್ತಿ ತೆರಿಗೆ, ವಾಣಿಜ್ಯ ತೆರಿಗೆ, ಯಾವುದೇ ತೆರಿಗೆ ಇರಲಿ ಆದಷ್ಟು ಬೇಗ ಕಟ್ಟಿ ಕ್ಲಿಯರ್ ಮಾಡಿ ಅಂತ ಸಾರ್ವಜನಿಕರಲ್ಲಿ ಡಿಕೆಶಿ ಮನವಿ ಮಾಡಿದ್ದಾರೆ. ತೆರಿಗೆ ಸಂಗ್ರಹದ ಬಗ್ಗೆ ಪಾಲಿಕೆಯಿಂದ ಮಾಹಿತಿ ಪಡೆದು ಕಾನೂನಿನಡಿ ಕ್ರಮ ಕೈಗೊಳ್ಳುವುದಾಗಿ ಡಿಕೆಶಿ ಎಚ್ಚರಿಸಿದ್ದಾರೆ. ಅಷ್ಟೇ ಅಲ್ಲದೆ ಫ್ಲೆಕ್ಸ್ ಹಾಕುವರ ವಿರುದ್ಧ ಕೇಸ್ ದಾಖಲಿಸೋಕೆ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಈ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆ. ಆದ್ರೆ ಎಲ್ಲರೂ ಟ್ಯಾಕ್ಸ್ ಸಿಸ್ಟಮ್ ಒಳಗಡೆ ಬರಬೇಕು. 3 ಅಂತಸ್ತು ಮನೆ ಇಟ್ಕೊಂಡು ಬರೀ 1 ಅಂತಸ್ತು ಮನೆಗೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ, ಅದೆಲ್ಲ ತಪ್ಪು. ಅಧಿಕಾರಿಗಳಿಗೆ ಏನೋ ಲಂಚ ಗಿಂಚ ಸಣ್ಣ ಪಣ್ಣ ಕೊಟ್ಬಿಟ್ಟು ನಡೆಸ್ತಾ ಇದ್ರಿ. ಈ ಮಧ್ಯೆ ಈ ಫ್ಲೆಕ್ಸ್ ಗಳನ್ನ ನಾನು ಬ್ಯಾನ್ ಮಾಡಿದ್ದೇನೆ, ಕೋರ್ಟ್ ಆದೇಶ ಇದೆ. ಕಾಂಗ್ರೆಸ್ ಆಗ್ಲಿ, ದಳ ಆಗ್ಲಿ, ಬಿಜೆಪಿ ಆಗ್ಲಿ, ಯಾರು ಕಾನೂನು ಬಾಹಿರವಾಗಿ ಯಾರು ಕೂಡ ಫ್ಲೆಕ್ಸ್ ಹಾಕ್ಲಿಕ್ಕೆ ಮತ್ತೆ ಅವಕಾಶ ಕೊಡುವುದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಹಾರೈಸಿದ್ದಾರೆ. ಶೇಷಾದ್ರಿಪುರಂ ಗುಂಡೂರಾವ್ ಕ್ರೀಡಾಂಗಣದಲ್ಲಿ ನಡೆದ ಪಶ್ಚಿಮ ವಲಯದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಶ್ವಥ್ ನಾರಾಯಣ್, ಡಿಕೆಶಿ ಅವರು ಜನರನ್ನ ನೇರವಾಗಿ ತಲುಪುವ ಕೆಲಸ ಮಾಡ್ತಿದ್ದಾರೆ. ಈಗ ಡಿಸಿಎಂ ಆಗಿದ್ದಾರೆ, ಮುಂದೆ ಸಿಎಂ ಆಗಲಿ, ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಅಪೇಕ್ಷಿಸಿದ್ದಾರೆ. ಇಂದು ಮಲ್ಲೇಶ್ವರಂ, ಗಾಂಧಿನಗರ, ಚಾಮರಾಜಪೇಟೆ ಕ್ಷೇತ್ರದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಮಗೂ ಭಗವಂತ ಕರುಣಿಸಲಿ, ನಿಮಗೂ ಒಳ್ಳೇದಾಗ್ಲಿ. ನೀವು ಇನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಇಡೀ ನಾಡಿನ ಜನತೆ ನಿಮಗೂ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿನೂ ತಾವಾಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ಲರ ಪರವಾಗಿ ನೀವು ಸ್ಥಾನವನ್ನ ಅಲಂಕರಿಸಿ ಅಂತ ಶುಭವನ್ನು ಕೋರ್ತೇನೆ. ಮಥುರಾ ಕೃಷ್ಣ ಜನ್ಮಭೂಮಿ ಪ್ರಕರಣ ಸಂಬಂಧ ಶಾಹಿ ಈದ್ಗಾ ಮಸೀದಿಯ ವೈಜ್ಞಾನಿಕ ಸಮೀಕ್ಷೆಗೆ ಅಲಹಾಬಾದ್ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮಸೀದಿ ಸಮಿತಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಸಮೀಕ್ಷೆಗೆ ತಡೆಯಾಜ್ಞೆ ನೀಡಿದೆ. ಈ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಹಿಂದೂ ಸಂಘಟನೆಗಳಿಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಇದೇ ವೇಳೆ ಈ ವಿವಾದದ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯಲಿದೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ.
ಬೆಂಗಳೂರಿನಲ್ಲಿ ಭಾರೀ ದುರಂತವೊಂದು ತಪ್ಪಿದೆ. ಯಲಹಂಕದ LBS ನಗರದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿದ್ದಂತಹ 7 ಮಂದಿಗೆ ಗಂಭೀರ ಗಾಯವಾಗಿದೆ. ಅಫರ್ವಾಜ್, ಸಲ್ಮಾ, ಶಾಹಿದ್ ಜೊತೆಗೆ ಫಾಸಿಯಾ, ಅಸ್ಮಾಗೆ 60% ಸುಟ್ಟ ಗಾಯವಾಗಿದೆ. ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆ, ಕಿಟಕಿ ಬಾಗಿಲುಗಳು ಪೀಸ್ ಆಗಿದೆ. ವಿದ್ಯುತ್ ಮೀಟರ್ ಬಾಕ್ಸ್ಗಳಿಗೂ ಕೂಡ ಹಾನಿಯಾಗಿದೆ. ಕೂಡಲೇ ಎಚ್ಚೆತ್ತ ಬೆಸ್ಕಾಂ ತಕ್ಷಣಕ್ಕೆ ಕರೆಂಟ್ ಅನ್ನು ಕಟ್ ಮಾಡಿದೆ. ಸ್ಫೋಟದ ತೀವ್ರತೆಗೆ ಪಕ್ಕದ 4 ಮನೆಗಳಿಗೆ ಹಾನಿಯಾಗಿದೆ. ಇನ್ನು ಮನೆಯ ಅವಶೇಷಗಳನ್ನು ಕಂಡ ಗಾಯಾಳುಗಳ ಸಂಬಂಧಿಕರು ಶಾಕ್ ಆಗಿದ್ದಾರೆ. ಸಿಲಿಂಡರ್ ಯಾಕಾಗಿ ಬ್ಲಾಸ್ಟ್ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಲಹಂಕ ನ್ಯೂಟನ್ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ಆಫೀಸರ್ ಬಂದವ್ರೆ, ಎಲ್ಲ ಚೆಕ್ ಮಾಡ್ತಾವ್ರೆ. ಇನ್ನೂ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಗಾಯ ಆಗೈತೆ. ಇಬ್ರಿಗ ಸ್ವಲ್ಪ ಜಾಸ್ತಿ ಏಟ್ ಆಗೈತೆ. ಅವ್ರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರೆ, ಇನ್ನೂ ಚೆಕ್ ಮಾಡ್ತಾವ್ರೆ. ಮಕ್ಕಳು ಇಲ್ಲ ಸರ್, ಮಕ್ಕಳು ಚಿಕ್ಕ ಮಕ್ಕಳು ಬೇರೆ ಮನೇಲಿ ಮಲ್ಕೊಂಡಿದ್ರು. ಒಬ್ನಿಗ ಸ್ವಲ್ಪ ಕಾಲಿಗೆ ಏಟ್ ಬಿದ್ದೈತೆ, ಒಬ್ರಿಗ ಸ್ವಲ್ಪ ಸುಟ್ಟೋಗೈತೆ, ಇನ್ನೊಬ್ರಿಗ ಜಾಸ್ತಿ ಸುಟ್ಟೋಗೈತೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರು ಸರ್. ನಾವು ಒಳಗಡೆ ನಾನೇ ತಗೊಂಡ್ಬಂದಿದ್ದು ಸರ್ ಮಕ್ಕಳಿಗೆ. ತುಮಕೂರಿನಲ್ಲಿ ಡೀಸೆಲ್ ಟ್ಯಾಂಕರ್ ಒಂದು ಪಲ್ಟಿಯಾಗಿದೆ. ತಿಪಟೂರು ತಾಲೂಕಿನ ಹರಿಸಮುದ್ರ ಗೇಟ್ ಬಳಿ ಘಟನೆ ನಡೆದಿದ್ದು, ಡೀಸೆಲ್ ತುಂಬಿಕೊಳ್ಳಲು ಜನ ಮುಗಿಬಿದ್ದಿದ್ರು. ಕೈಗೆ ಸಿಕ್ಕ ವಸ್ತುಗಳಿಂದ ಡೀಸೆಲ್ ತುಂಬಿಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಕಿತ್ತಾಡಿದ್ರು. ಸ್ಥಳಕ್ಕೆ ಪೊಲೀಸರು ಬಂದರೂ ಜನ ಡೋಂಟ್ ಕೇರ್ ಅಂದಿದ್ದಾರೆ. ಇದರಿಂದ ಕೆಲ ಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಮುನ್ನೆಚ್ಚರಿಕೆಯಾಗಿ ಅಗ್ನಿಶಾಮಕ ದಳದಿಂದ ಬೆಂಕಿ ಹೊತ್ತಿಕೊಳ್ಳದಂತೆ ಕ್ರಮ ವಹಿಸಲಾಯಿತು. ರಾಜ್ಯದ ಹಲವೆಡೆ ಸಂಭವಿಸಿದ ಪ್ರತ್ಯೇಕ ಅಪಘಾತದ ಪ್ರಕರಣಗಳಲ್ಲಿ ಇವತ್ತು 3 ಬಲಿಯಾಗಿದ್ದಾರೆ. ನೆಲಮಂಗಲ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ತಂದೆ ಹಾಗೂ 4 ವರ್ಷದ ಮಗು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಪತ್ನಿಯ ಸ್ಥಿತಿ ಗಂಭೀರವಾಗಿದೆ. ಸಂಕ್ರಾಂತಿ ಹಬ್ಬವನ್ನು ಮುಗಿಸಿಕೊಂಡು ಮಾಗಡಿಯ ಬೇಳೂರಿನಿಂದ ಮಾಗಡಿ ರಸ್ತೆಯ ಮನೆಗೆ ತೆರಳುವಾಗ ಅಪಘಾತ ಸಂಭವಿಸಿದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ಫುಡ್ ಡೆಲಿವರಿ ಬಾಯ್ ಬಲಿಯಾಗಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿರ್ಲಕ್ಷ್ಯ ಮತ್ತು ಅತಿವೇಗದ ಚಾಲನೆಯಿಂದಾಗಿ ಈ ಅವಘಡವಾಗಿದೆ. ರಾತ್ರಿ ಮೈಸೂರು ರೋಡ್ ಕಡೆಗೆ ಫುಡ್ ಡೆಲಿವರಿ ಮಾಡಲಿಕ್ಕೆ ಹೋಗ್ತಾ ಇದ್ದಾಗ ಬಸವರಾಜ್ಗೆ ಬಸ್ ಡಿಕ್ಕಿಯಾಗಿದೆ. ಇದೇ ವೇಳೆ ಹಿಂಬದಿಯಿಂದ ವೇಗವಾಗಿ ಬಂದು ಬಸ್ ಡಿಕ್ಕಿ ಹೊಡೆದಿದೆ. ಬಸ್ ಡಿಕ್ಕಿಯಾದ ರಭಸಕ್ಕೆ ಸ್ಥಳದಲ್ಲಿಯೇ ಬಸವರಾಜ್ ಮೃತಪಟ್ಟಿದ್ದು, ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು ಕೆಎಸ್ಆರ್ಟಿಸಿ ಬಸ್ ಹಾಗೂ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ಡೈರಿ ಸರ್ಕಲ್ನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಆಡಿ ಕಾರೊಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ ಆಡಿ ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು, ಪ್ಯಾಲೇಸ್ ಗುಟ್ಟಹಳ್ಳಿಯ ಬಿಡಿಎ ಮೇಲ್ಸೇತುವೆಯ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ವಿಭಜಕಕ್ಕೆ ಲಾರಿಯೊಂದು ಡಿಕ್ಕಿ ಹೊಡೆದಿದೆ. ಇನ್ನು ಅಪಘಾತಕ್ಕೀಡಾದಂತಹ ಲಾರಿ ಹೊರತೆಗೆಯಲಿಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಾಯಿತು.